ಹಾಯ್ ಫ್ರೆಂಡ್ಸ್, ಹೊಂಬಳೆ ಸಿರಿ ಲಾಗ್ಸ್ಗೆ ಸ್ವಾಗತ. ನಿಮಗೆ ಮೃದುವಾದ ಒಳ್ಳೆ ರೀತಿಯ ಪರೋಟ, ಆಲೂ ಪರೋಟ ಮಾಡಬೇಕಂದ್ರೆ ನಾನು ಹೇಳೋ ಈ ಟಿಪ್ಸನ್ನು ಯೂಸ್ ಮಾಡಿ ನಿಮ್ಮ ಆಲೂ ಪರೋಟ ತುಂಬ ಸ್ಮೂತಾಗಿ ಬರ್ತದೆ. ಹೆಚ್ಚೇನಿಲ್ಲ, ಒಂದೇ ಒಂದು ಸಾಮಗ್ರಿನ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಆಯಿತು. 2 ಆಲೂಗಡ್ಡೆಯನ್ನು ನಾನು ಬೇಯಿಸ್ಕೊಳ್ತಾ ಇದ್ದೇನೆ. ನಂತರ ಒಂದು ಪಾತ್ರೆಗೆ 1/4 ಕಪ್ಪು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ನೀವು ಬಳಸ್ಬೋದು. ನಾನಿವಾಗ 1/4 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನೋಡಿ, ಈ ಕಪ್ಪಲ್ಲಿ 1/4 ಕಪ್ಪು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಅರ್ಧ ಚಮಚದಷ್ಟು ಉಪ್ಪನ್ನು, ಬೇಕಾದರೆ ಸ್ವಲ್ಪ ಬಳಸ್ಬೋದು, ಉಪ್ಪು ಕಮ್ಮಿ ತಿನ್ನೋರು ಬಳಸಿ ಉಪ್ಪು. ನೋಡಿ, ಈಗ ನಾನು ಅದಕ್ಕೆ ಒಂದೇ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೇನೆ. ಬೇಕಿದ್ದರೆ ಅರ್ಧ ಸ್ಪೂನಷ್ಟು ನೀವು ಅಕ್ಕಿ ಹಿಟ್ಟನ್ನು ಸಹ ಬಳಸ್ಬೋದು. ನೋಡಿ, ಸ್ವಲ್ಪ ನಾನು ಇದಕ್ಕೆ ಆಯಿಲನ್ನು ಹಾಕ್ತಾ ಇದ್ದೇನೆ. ಫಸ್ಟು ನಾನು ಕಲಿಸ್ಕೊಳ್ತಾ ಇದ್ದೇನೆ. ಎಲ್ಲದನ್ನು ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ತೇನೆ. ನೀವು ಯಾವ ಆಯಿಲ್ ಬೇಕಾದರೂ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಿ. ನಾನು ಸ್ವಲ್ಪನೇ ಹಾಕಿದ್ದೇನೆ. ನಾನು 1 ಸ್ಪೂನಷ್ಟು ಆಯಿಲನ್ನು ಬಳಸಿದ್ದೇನೆ. ಯಾವ ಆಯಿಲ್ ಬೇಕಾದರೂ ಬಳಸ್ಬೋದು. ನೀವು ಮನೆಗೆ ಯಾವ ಆಯಿಲ್ ತರ್ತೀರೋ ಆ ಎಣ್ಣೆಯನ್ನು ಬಳಸಿ ಚೆನ್ನಾಗಿ ಕಲಸಿ. ನೀರು ಹಾಕಬೇಡಿ, ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬಳಸಿ. ತುಂಬ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕಿ ಕಲಿಸ್ಬಿಡಿ. ಯಾಕಂದರೆ ಒಮ್ಮೊಮ್ಮೆ ಕಲಿಸುವಾಗ, ಚೆನ್ನಾಗಿ ಮಿಕ್ಸ್ ಮಾಡುವಾಗ ಸ್ವಲ್ಪನೇ ನೀರನ್ನು ಬಳಸಿ. ಫ್ರೆಂಡ್ಸ್, ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ನಾನು ವಿಡಿಯೋ ಮಾಡಿದ್ದು ಹಾಕಿದಾಗ ನಿಮಗೆ ಅದರ ನೋಟಿಫಿಕೇಷನ್ ಬರ್ತದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಹೆಚ್ಚು ಜನ ನನ್ನ ವಿಡಿಯೋನ ನೋಡಿ ನಮಗೂ ಸಪೋರ್ಟ್ ಮಾಡಿ. ನೋಡಿ, ಈ ಹಿಟ್ಟು ಈ ರೀತಿ ಹದ ಬರಬೇಕು. ನಾವೀಗ ಕಲಿಸ್ಕೊಂಡಿದ್ವಲ್ಲ, ಈ ಥರ ಹದ ಬರಬೇಕು. ತುಂಬ ಸ್ಮೂತು ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ನಾನೀಗ 2 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ಚೆನ್ನಾಗಿ ಸಿಪ್ಪೆನ ತೆಗಿತಾ ಇದ್ದೇನೆ. ಫ್ರೆಂಡ್ಸ್, ನೋಡಿ, ಈ ಥರ ನಾವು ಆಲೂ ಪರೋಟನ ಮಾಡಬೇಕಾದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ನಾವು ಬಳಸಿದರೆ ನಮ್ಮ ಪರೋಟ ತುಂಬ ಸ್ಮೂತಾಗಿ ಬರ್ತದೆ. ಹಾಗೆ ಎಣ್ಣೆನ ನಾವು ಬಳಸೋದ್ರಿಂದ ಅದೇ ನಾವು ಪರೋಟ ಮಾಡುವಾಗ ಹರಿದೋಗೋದಿಲ್ಲ, ಅಂದರೆ ಕಟ್ಟಾಗ್ತದಲ್ಲ, ಆ ಥರ ಆಗೋದಿಲ್ಲ. ಈ 2 ಆಲೂಗಡ್ಡೆಯನ್ನು ನಾನು ಚೆನ್ನಾಗಿ ತುರಿದುಕೊಂಡೆ. ಬೇಯಿಸಿಟ್ಟಿದ್ದೇನೆ, ಆದರೂ ಸಹ ಕರೆಕ್ಟಾಗಿ ಬರಲಿ ಅಂತ ತುರಿದುಕೊಂಡಿದ್ದೇನೆ. ಮ್ಯಾಶ್ ಮಾಡಿದರೆ ಕೆಲವೊಮ್ಮೆ ಗಂಟು ಇರ್ತದೆ. ಹಾಗಾಗಿ ನೋಡಿ, ಇಷ್ಟು ಚೆಂದ ಬಂದಿದೆ. ನೀವು ಇದೇ ರೀತಿ ತುರಿದುಕೊಂಡ್ರೆ ತುಂಬ ಸುಂದರವಾಗಿ, ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತದೆ. ಫ್ರೆಂಡ್ಸ್, ಈಗ ನಾನು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ನಾನು ಸ್ವಲ್ಪನೇ ಹಾಕೋದು ಉಪ್ಪು. ನೀವು ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಿ. ನೀವು ಉಪ್ಪು ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಬೋದು. ಗರಂ ಮಸಾಲನ ಹಾಕ್ತಾ ಇದ್ದೀನಿ. ನಾನು 1.5 ಚಮಚದಷ್ಟು ಗರಂ ಮಸಾಲನ್ನು ಬಳಸ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇರ್ತದಲ್ಲ, ಅದನ್ನು 1/4 ಚಮಚದಷ್ಟು ಬಳಸಿ. ನಿಮ್ಮ ಹತ್ರ ಇಲ್ಲ ಅಂದರೆ ಒಣಮೆಣಸನ್ನು ಹುರಿದು ಸ್ವಲ್ಪ ಪುಡಿ ಮಾಡಿ ಸಹ ಹಾಕ್ಬೋದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿರುವ ಯಾವುದೇ ಥರ, ಅಂದರೆ ಆ್ಯಕ್ಚುಲಿ ಅದಕ್ಕೆ ಇದನ್ನು ಹಾಕಬೇಕು, ಯಾವುದಂದರೆ ಟೊಮೆಟೊ ಸಾರಿನ ಪುಡಿ ಹಾಕ್ಬೋದು, ಒಳ್ಳೆ ಆಗ್ತದೆ. ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಸ್ವಲ್ಪ ಕಿಚನ್ ಕಿಂಗ್ ಮಸಾಲಾನ, ಅಂದರೆ 1.5 ಚಮಚದಷ್ಟು ಬಳಸಿದ್ದೇನೆ. ಹಾಗೂ ಆಲೂಗಡ್ಡೆ ತುಂಬ ವಾಯುವಾಗಿರೋದ್ರಿಂದ ಸ್ವಲ್ಪ ಇಂಗನ್ನು ಬಳಸಿದ್ದೇನೆ. ಶುಂಠಿನ 1 ಇಂಚಿನಷ್ಟು ಚೆನ್ನಾಗಿ ತುರಿದು ಬಳಸಿದ್ದೀನಿ. ಒಂದೇ ಒಂದು ಹಸಿಮೆಣಸನ್ನು ಬಳಸಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬಳಸಿದ್ದೇನೆ. ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಜೀರಿಗೆಯನ್ನು ಬಳಸ್ಬೋದು. ಮೊದಲಿಗೆ ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಹದವಾಗಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕನ್ಸಿದ್ರೆ ಮಸಾಲೆನ ಇನ್ನೂ ಜಾಸ್ತಿ ಬಳಸ್ಬೋದು. ಉಪ್ಪು ಜಾಸ್ತಿ ಬೇಕಾದರೆ ಇದೇ ಟೈಮಲ್ಲೇ ಉಪ್ಪನ್ನು ಬಳಸ್ಕೊಳ್ಳಿ. ಒಮ್ಮೆ ಟೇಸ್ಟ್ ನೋಡಿ.
ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಆಲೂಗಡ್ಡೆಗೂ ಮಸಾಲೆ ಮತ್ತು ಈ ಪದಾರ್ಥಗಳು ಬೆರಿಬೇಕು. ಉಪ್ಪು ಮತ್ತು ಮಸಾಲೆ, ಕೊತ್ತಂಬರಿ ಸೊಪ್ಪು. ಈ ಸಮಯದಲ್ಲಿ ನಾನು ಸ್ವಲ್ಪ ಜೀರಿಗೆಯನ್ನು ಬಳಸ್ತಾ ಇದ್ದೀನಿ. ನಿಮಗೆ ಜೀರಿಗೆ ಬೇಡ ಅಂದರೆ ಬಳಸೋದು ಬೇಡ. ನಾನು ಜೀರಿಗೆನ ಬಳಸ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ನವರಿಗೆ ತುಂಬ ಒಳ್ಳೆಯದಾಗ್ತದೆ. ಬಟಾಟೆ ಹೇಗೂ ಗ್ಯಾಸ್ ಪ್ರಾಬ್ಲಮ್ ಇದ್ದವರಿಗೆ ತಿಂದರೆ ಆಗೋದಿಲ್ಲಲ್ಲ, ಅದಕ್ಕೆ ನಾನು ಜೀರಿಗೆನ ಬಳಸಿದ್ದೀನಿ. ನೋಡಿ, ಆಗ ಕಲಸಿಟ್ಟಿಂಥ ಗೋಧಿ ಹಿಟ್ಟು ಈ ರೀತಿ ಇದೆ. ಇದನ್ನು ನಾವು ಮಧ್ಯ ದಪ್ಪಗಿದ್ದು ಸೈಡೆಲ್ಲ ತೆಳು ಥರ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಹೂರಣದ ಹಿಟ್ಟು ಮಾಡ್ತೀವಲ್ಲ, ಹಾಗೆಯೇ ಅದಕ್ಕೆ ನಾವು ಉಂಡೆ ಕಟ್ಟಿದ ಈ ಆಲೂಗಡ್ಡೆನ ಮಿಶ್ರಣವನ್ನು ಇದಕ್ಕೆ ತುಂಬಿಸ್ಕೋಬೇಕು. ನೋಡಿ ಹೇಗೆ ತುಂಬಿಸ್ತಾ ಇದ್ದೇನೆ ಅಂತ. ಸೈಡಿಂದೆಲ್ಲ ತೆಗೆದು ಮೇಲಕ್ಕೆ ಮಾಡಿ, ಮಧ್ಯಭಾಗದಲ್ಲಿ ನಾವು ದಪ್ಪ ಮಾಡಿಟ್ಕೊಂಡಿದ್ದಿಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಎಳಿಬೇಡಿ. ಸೈಡಿಂದ ಮಾತ್ರ ತೆಗೆದು ಚೆನ್ನಾಗಿ ಫಿಲ್ ಮಾಡಿ. ನೋಡಿ ಈ ಥರ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಳ್ಳೆ ವಿಡಿಯೋ ಹಾಕ್ತೇನೆ, ದಯವಿಟ್ಟು ನೋಡಿ. ನನ್ನ ಚಾನಲ್ಗೆ ಹಾಗೂ ನನಗೆ ಪ್ರೋತ್ಸಾಹ ನೀಡಿ. ನೋಡಿ ಈ ರೀತಿ ಆಗ್ತದೆ. ಈಗ ಒಣ ಹಿಟ್ಟನ್ನು ಸ್ವಲ್ಪ ಬಳಸಿಕೊಂಡು ಚೆನ್ನಾಗಿ ನಾದಬೇಕು. ನಾದುವಾಗಲೂ ಸಹ ಹೇಗೆ ನಾದೋದಂತ ಹೇಳಿಕೊಡ್ತೇನೆ ನೋಡಿ. ಹೀಗೆ ಸೈಡಿಗೆಲ್ಲ ಒತ್ತಿ ಮಧ್ಯಭಾಗನ ಪ್ರೆಸ್ ಮಾಡಬೇಡಿ, ಸೈಡ್ ಮಾತ್ರ ಪ್ರೆಸ್ ಮಾಡಿ. ನಾವು ಲಟ್ಟಣಿಗೆಯಿಂದ ಸೈಡ್ ಬದಿ ಭಾಗದಲ್ಲಿ ಮಾತ್ರ, ಸೈಡಿಗೆ ಮಾತ್ರ ನಾವು ಹೊಳಿಬೇಕು, ಲಾಟಿಸಬೇಕು. ನೋಡಿ ಹೀಗೆ ಮೆಲ್ಲ ಮಾಡಬೇಕು. ತುಂಬ ಗಟ್ಟಿಯಾಗಿ ನಾವು ಒತ್ತಿದರೆ ಅದೆಲ್ಲ ಓಪನ್ ಆಗ್ತದೆ. ಪರೋಟ ಮಾಡಬೇಕಾದ್ರೆ, ನಾದಬೇಕಾದ್ರೆ ಒಂದು ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ನೋಡಿ ಈ ರೀತಿ ಮಾಡಿ ಚೆನ್ನಾಗಿ ನಾದಿ, ಚೆನ್ನಾಗಿ ನಾವು ಲಟ್ಟಿಸ್ಕೊಳ್ಳಿ. ಈ ಥರ ಬರ್ತದೆ ನೋಡಿ. ಎಲ್ಲಿ ಸಹ ಓಪನ್ ಆಗಲಿಲ್ಲ, ಯಾಕಂದರೆ ನಾನು ಆ ಥರ ಹಿಟ್ಟಿಗೆ ಹೂರಣವನ್ನು ತುಂಬಿಸಿದ್ದೇನೆ. ನೀವು ಇದೇ ಮೆಥಡಲ್ಲಿ ಮಾಡಿದರೆ ಓಪನ್ ಆಗೋದಿಲ್ಲ. ನೋಡಿ, ಈಗ ಕಾದ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಹಾಕಲಿಲ್ದಿದ್ರೂ ನಡೀತದೆ ಫಸ್ಟ್ ಮಾಡುವಾಗ. ನೋಡಿ ಎಲ್ಲೂ ಓಪನ್ ಆಗಲಿಲ್ಲ. ನೋಡಿ, ಪರೋಟನ ಹಾಕಿ ಫಸ್ಟು ಸ್ವಲ್ಪ ಸಮಯ 5 ನಿಮಿಷ ಎಣ್ಣೆ ಹಾಕಬೇಡಿ ಮೇಲ್ಭಾಗ, ನಂತರ ಹಾಕಿ. ನಾನು 5 ನಿಮಿಷ ಕಾದಿದ್ದೇನೆ. ಕಾದಿದ ನಂತರನೇ ನಾನು ಎಣ್ಣೆ ಬಳಸಿದ್ದು. ವಿಡಿಯೋ ಲೆಂತಿ ಆಗ್ತದಲ್ಲ ಅಂಥೇಳಿ ನಾನು ಅದನ್ನು ಕಟ್ ಮಾಡಿದ್ದೇನೆ. ನೀವು ಸಹ ಅಷ್ಟೇ, ಕಾವಲಿಗೆ ಹಾಕಿದ ಮೇಲೆ 5 ನಿಮಿಷ ನೀವು ಎಣ್ಣೆನ ಹಾಕಬೇಡಿ. ನಂತರ ಎಣ್ಣೆ ಮೇಲೆ ಸವರಿ ಕೌಚಾಕಿ. ಬೇಕಿದ್ದರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬೋದು. ನೋಡಿ, ಚೆನ್ನಾಗಿ ಕಾದ ನಂತರ ಈ ರೀತಿ ಪರೋಟ ಆಗ್ತದೆ. ಸ್ಮೂತಾಗಿ ಬರ್ತದೆ, ತುಂಬ ಟೇಸ್ಟಾಗಿರ್ತದೆ. ಒಮ್ಮೆ ಈ ರೀತಿ ಪರೋಟ ಮಾಡಿ ನೋಡಿ. ನಿಮ್ಮ ಮನೆ ಮಕ್ಕಳಿಗೂ ಇಷ್ಟ ಆಗ್ತದೆ, ದೊಡ್ಡವರಿಗೂ ಇಷ್ಟ ಆಗ್ತದೆ. ದಯವಿಟ್ಟು ಈ ಪರೋಟ ಮಾಡಿ ತಿನ್ನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.